ಬಾಲೇರುಘಟ್ಟ ಉಪನೋಂದಣಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ. ರಾಜ್ಯ ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರಿಂದ ಧರಣಿ. ಈಗಾಗಲೇ ಕಾವೇರಿ 2ರಲ್ಲಿ ಸರಿಯಾಗಿ ದಸ್ತಾವೇಜುಗಳನ್ನು ತೆಗೆದುಕೊಳ್ತಾ ಇದ್ದಿದ್ದು, ಇದನ್ನ ಪತ್ರ ಬರಹಗಾರರ ಮುಖಾಂತರ ಮಾಡಲಾಗ್ತಾ ಇತ್ತು. ಈಗ ಕಾವೇರಿ 2.3ನಲ್ಲಿ ಸಾರ್ವಜನಿಕ ಲಾಗಿನ್ ಕೊಡುವ ಯೋಜನೆಯಲ್ಲಿ ಸರ್ಕಾರ ಇದೆ. ಹೊಸ ವೆಬ್ಸೈಟ್ನಲ್ಲಿ ಫೋಟೋ ದಸ್ತಾವೇಜು ನೇರವಾಗಿ ವೆಬ್ಸೈಟ್ನಲ್ಲೇ ತೆಗೆದುಕೊಳ್ಳುತ್ತೆ. ಇದರಿಂದ ಪತ್ರ ಬರಹಗಾರರಿಗೆ ಯಾವುದೇ ಕೆಲಸ ಇರುವುದಿಲ್ಲ. ಇದರಿಂದ ರಾಜ್ಯಾದ್ಯಂತ 10,000ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬರುತ್ತವೆ. ಕೂಡಲೇ ಕಾವೇರಿ 2.3 ವೆಬ್ಸೈಟ್ ಯೋಜನೆಯ ಕೈ ಬಿಡುವಂತೆ ಒತ್ತಾಯ ಮಾಡಿದ್ದಾರೆ. ಇಂದು ಸಂಪೂರ್ಣ ಕಚೇರಿಗಳು ಬಂದ್ ಮಾಡಿ ಪ್ರತಿಭಟನೆಗೆ ಇಳಿದಿರುವ ಬರಹಗಾರರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪತ್ರ ಬರಹಗಾರರ ಆಕ್ರೋಶ. ಬ್ಯೂರೋ ರಿಪೋರ್ಟ್ ಚಂದ್ರಗೌಡ, ಪ್ರಶಾ ಪವರ್ ನ್ಯೂಸ್, ಆನೇಕಲ್. ರಾಜ್ಯ ಸರ್ಕಾರದಿಂದ ನಮಗೀಗ ಆಲ್ರೆಡಿ ಕಾವೇರಿ 2 ಲಾಗಿನ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಮ್ಗೆ ಆಲ್ರೆಡಿ ಈಗ ನಮಗೆ ಯಾವುದೇ ರೀತಿಯಾದ ಇ-ಸಿಗಳಲ್ಲಾಗಿರ್ಬೋದು, ಅಪ್ಲೋಡ್ ಮಾಡೋದಾಗಿರ್ಬೋದು, ಮತ್ತು ಸಮಸ್ಯೆಗಳಾಗ್ತಾಯಿದೆ. ಸೈಟ್ ನಂಬರೇ ಬರ್ತಾ ಇಲ್ಲ, ಖಾತಾ ನಂಬರ್ ಬರ್ತಾ ಇಲ್ಲ. ನಾವು ಬೌಂಡ್ರೀಸ್ ಮೆನ್ಷನ್ ಮಾಡಿದ್ರೆ ಅದು ಬರ್ತಾ ಇಲ್ಲ. ನಾವೇನಾದ್ರು ಸಮರಿ ಹಾಕ್ಬೇಕಂತಂದರೆ ಸಮರಿಲಿ ಕನ್ವರ್ಷನ್ ಆರ್ಡರ್ ಆಗಿರ್ಬೋದು, BMRD ಆರ್ಡರ್ ಆಗಿರ್ಬೋದು, ಲೇಔಟ್ ನೇಮ್ ಆಗಿರ್ಬೋದು, ಇದಾದರೂ ಮೆನ್ಷನ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಸ್ಟಾಂಪ್ ಡ್ಯೂಟಿ ಪೇಮೆಂಟ್ ಮಾಡುವಾಗ ಸರ್ವ ಸಮಸ್ಯೆ ಆಗ್ತಾಯಿದೆ. ಅಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಹೇಳಿದ್ದಾರೆ. ಕೆಲವು ಬಡವರು ರೈತರಲ್ಲಿ ನೆಟ್ ಬ್ಯಾಂಕಿಂಗ್ ಬರ್ತಾ ಇದೆ. RTGS ನೆಫ್ಟ್ ಅಂತ ಹೇಳ್ತಾರೆ, ಅದರಲ್ಲಿ ಮತ್ತೆ ಸರ್ವರ್ ಇರಲ್ಲ. ಮತ್ತು ಈಗ ಅಪಾಯಿಂಟ್ಮೆಂಟ್ ಟೈಮಿಂಗ್ಸು ಯಾವುದೇ ಬೆಳಗ್ಗೆ ಮಾಡಬೇಕು, ಮಧ್ಯಾಹ್ನ ರಿಜಿಸ್ಟರ್ ಮಾಡಬೇಕು, ಆ ಥರ ಮಾಡಿಟ್ಟಿದ್ದಾರೆ. ಫಸ್ಟೆಲ್ಲ ಕಾವೇರಿ 1ನಲ್ಲಿ ನೀವು ಹಂಗೆ ಬಂದು ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ ಮಾಡಿಸಿ ಹಂಗೆ ಮಾಡ್ಕೋಬೋದಾಗಿತ್ತು. ಈಗ ಮತ್ತೆ ನೆಕ್ಸ್ಟ್ ಇನ್ನು ಕಾವೇರಿ 3 ಬಂದರೆ ಅದರಲ್ಲಿ ಮತ್ತೆ ಇನ್ನು ಪೇಪರ್ಲೆಸ್ ಮಾಡ್ತಾ ಇದ್ದಾರೆ. ಪೇಪರ್ ಇಲ್ದಿಲ್ಲ ಅಂದರೆ ಜನಕ್ಕೆ ತೊಂದರೆ ಆಗುತ್ತೆ. ಈಗಲೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಲೀಗಲ್ಗಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು. ಪೇಪರ್ ಇಲ್ಲ ಅಂತ ಹೇಳ್ತಾರೆ. ಪೇಪರ್ ಇಲ್ದಿರ ನೀವು ಏನು ಮಾಡೋಕ್ಕೆ ಹೊರಟಿದ್ದಾರೆ ಸರ್ಕಾರ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಸೊ ಆದ್ದರಿಂದ ನಮಗೆಲ್ಲ ನಮ್ಮ ಒಕ್ಕೂಟದಿಂದ ಸೇರಿ, ನಮ್ಮ ಸಂಘದಿಂದ ಸೇರಿ ನಾವು ಈ 10 ವರ್ಷ ಮುಷ್ಕರ ನಂಬ್ಕೊಂಡಿದ್ದೀವಿ. ಮತ್ತು ಬೆಳಗಾವಿ ಚಲೋ ಕೊಟ್ಟಿದ್ದಾರೆ. ಅಲ್ಲಿ ಈಗ ನಮ್ಮ ರಾಜ್ಯ ಪತ್ರ ಬರಹಗಾರ ಎಲ್ಲರೂ ಸಹ ಅಲ್ಲಿ ಹೋಗಿ ಮುಷ್ಕರ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಅಷ್ಟು ಜನ ಹೋಗಿದ್ದಾರೆ. ಸೊ ಇಲ್ಲಿರೋರು ನಾವೆಲ್ಲ ರೀತಿಯ ಶಾಪ್ಗಳನ್ನು ಮುಚ್ಚಿ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ನಾವು ಇದನ್ನ ಅವ್ರನ್ನ